ಅಂತಮ್ಮ ಎಲ್ಲಾರ್ಗು ನಮಸ್ಕಾರ. ಏನಿಲ್ಲ ಅಂತಮ್ಮ, ಇವತ್ತು ಸೌಜನ್ಯ ಅವ್ರ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀನಿ. ಹಾಗೆ ಅವ್ರ ಬಗ್ಗೆ ಎಷ್ಟೊಂದ್ ಜನ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ವಿಡಿಯೋ ಮಾಡ್ತಾರೆ ಅಂತಮ್ಮ. ಅದರಲ್ಲಿ ನಮ್ ಕಬ್ಜಾಪುರ ಅವರು ಪಾದಯಾತ್ರೆ ಮಾಡ್ತಾ ಇದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಬಯಸ್ತೀನಿ ಅಂತಮ್ಮ. ಪಾದಯಾತ್ರೆ ಮಾಡ್ತಿದ್ದೀರಾ, ನಿಮ್ ಜೊತೆ ಒಂದ್ 2 ಕಿಲೋಮೀಟರ್ ನಾನು ಹೆಜ್ಜೆ ಹಾಕ್ತೀನಿ ಅಂತ ಬಂದ್ರು. ತುಂಬಾ ಖುಷಿ ಆಯ್ತಣ್ಣ, ಥ್ಯಾಂಕ್ ಯು ಸೋ ಮಚ್. ಅವ್ರು ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾರೆ ಅಂತಮ್ಮ. ಯಾರಿಗೋಸ್ಕರ ಅಂತಮ್ಮ? ಅವ್ರಿಗೋಸ್ಕರ, ನಮ್ಗೋಸ್ಕರನ. ಒಬ್ಬ ಹೆಣ್ಮಗುಗೆ ನ್ಯಾಯ ಸಿಗ್ಲಿ ಅನ್ಬಿಟ್ಟು ಅಲ್ವಾ ಅವ್ರು ಪಾದಯಾತ್ರೆ ಮಾಡ್ತಾ ಇರೋದು ಅಂತಮ್ಮ. ನಾವು ಸ್ಟೂಡೆಂಟ್ಸ್ ಅಂತಮ್ಮ ಅಷ್ಟು ದೂರ ಹೋಗಿ ನಡ್ಕೊಂಡು ಹೋಗಕ್ಕೂ ಆಗಲ್ಲ, ಆತರ ಪಾದಯಾತ್ರೆ ಮಾಡಕ್ಕೂ ಆಗಲ್ಲ. ಒಬ್ರು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೊಂದು ಸಪೋರ್ಟ್ ಮಾಡಿ ಅಂತಮ್ಮ. ಮತ್ತೆ ನಮ್ ಸ್ಟೂಡೆಂಟ್ಸ್ ಇಂದ ಒಂದು ವಾಯ್ಸ್ ರೈಸ್ ಆಗ್ಬೇಕು ಅಂತ ನಮ್ ಕೇಳ್ಕೊಂತೀನಿ ಅಂತಮ್ಮ. ಫಸ್ಟ್ ಆಫ್ ಆಲ್ ನಾನು ಸಮೀರ್ ಬ್ರೋ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನೀವು ಈ ಕೇಸ್ ನ ರಿಓಪನ್ ಮಾಡಿದ್ದಕ್ಕೆ ಅಲ್ವಾ ಬ್ರೋ ಈ ತರ ಒಬ್ಬ ಹೆಣ್ಮಗುಗೆ ಅನ್ಯಾಯ ಆಗಿದೆ ಅಂತ ನಮ್ಗೆಲ್ಲ ಗೊತ್ತಾಗಿದ್ದು. ಅಂಡ್ ಆ ಒಂದು ವಿಡಿಯೋದಲ್ಲಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತಮ್ಮ. ಈ ಬ್ರದರ್ಸ್ಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಂತಮ್ಮ. ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಹತ್ರ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಇರುತ್ತೆ. ಈ ನ್ಯೂಸ್ ಬಗ್ಗೆ ಒಂದು ವಾಯ್ಸ್ ರೈಸ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಅಂತಮ್ಮ. ನಿಮ್ಗೆ ಮುಂದೆ ಬಂದು ಹೋರಾಡಿ ಮಾಡ್ರಿ ಅಂತ ಹೇಳ್ತಿಲ್ಲ ಅಂತಮ್ಮ. ನಿಮ್ಮಿಂದ ಒಂದು ವಾಯ್ಸ್ ರೈಸ್ ಮಾಡಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗ್ಲಿ ಅನ್ಬಿಟ್ಟು ಬೇಡ್ಕೊಂತೀನಿ ಅಂತಮ್ಮ. ಜಸ್ಟಿಸ್ ಫಾರ್ ಸೌಜನ್ಯ. ಇಷ್ಟೇ ಅಂತಮ್ಮ ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ.